ಆಚರಣೆ ಮಾಡ್ತಾ ಇರ್ತಕ್ಕಂತಹ ಒಂದು ವಿಶೇಷವಾದ ದಿನ. ಸೃಷ್ಟಿಯಲ್ಲೇ ಒಂದು ಅದ್ಭುತವಾದ ದಿನ. ಎಲ್ಲರೂ ಮಹಾಶಿವರಾತ್ರಿಯನ್ನ, ತ್ರಿಮೂರ್ತಿ ಶಿವ ಜಯಂತಿಯನ್ನ ಪ್ರತಿ ವರ್ಷನೂ ಕೂಡ ಆಚರಿಸ್ತೇವೆ. ಜಯಂತಿ ಅಂದ್ರೇನೆ ಹುಟ್ಟುಹಬ್ಬ. ಶಿವನ ಹುಟ್ಟುಹಬ್ಬನೇ ಈ ಮಹಾಶಿವರಾತ್ರಿ. ಇದು ಯಾವುದೇ ವ್ಯಕ್ತಿಯ ಜನ್ಮದಿನ ಆದ್ರೆ ಎಷ್ಟನೇ ಹುಟ್ಟುಹಬ್ಬ ಅಂತ ನಾವು ಕೇಳ್ತೀವಿ, ಅಥವಾ ಹುಟ್ಟುಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಆ ವರ್ಷದ ನಂಬರ್ ಅನ್ನು ಕೂಡ ಹಾಕ್ತೀವಿ. ಆದ್ರೆ ನಾವು ಪ್ರತಿ ವರ್ಷ ಶಿವರಾತ್ರಿ ಆಚರಿಸ್ತಾ ಬರ್ತಾ ಇದೀವಿ. ಯಾಕೆ? ಭಕ್ತಿ ಮಾರ್ಗದ ಒಂದು ಪದ್ಧತಿಯ ಆಚರಣೆಯಾಗಿ ಆಚರಿಸ್ತಾ ಇದೆಯೇ ಹೊರತು ಅದರ ಸಂಪೂರ್ಣವಾದ ಅರ್ಥವನ್ನ, ರಹಸ್ಯವನ್ನ ತಿಳ್ಕೊಂಡು ಆಚರಣೆ ಮಾಡ್ತಾ ಇಲ್ಲ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಶಿವ ಅಂದ್ರೆ ನಿರಾಕಾರ. ಯಾರಿಗೆ ವ್ಯಕ್ತ ರೂಪ ಇಲ್ಲ, ವ್ಯಕ್ತ ನಾಮ ಇಲ್ಲ, ವ್ಯಕ್ತ ಸ್ಥಳ ಇಲ್ಲ. ಅವರ ಅವ್ಯಕ್ತವಾದ, ಅಗೋಚರವಾದ, ಅನಂತವಾದ ದಿವ್ಯ ಶಕ್ತಿ. ಅದಕ್ಕೆ ನಾವು ಭಾರತದಾದ್ಯಂತನೂ 12 ಲಿಂಗಗಳನ್ನ, ಪುರಾತನ ಮಂದಿರಗಳನ್ನ ನಾವು ನೋಡ್ತೀವಿ. ಯಾವುದನ್ನ ನಾವು ಜ್ಯೋತಿರ್ಲಿಂಗಂ ಅಂತ ಹೇಳ್ತೀವಿ. ಜ್ಯೋತಿ ಪರಮಾತ್ಮ, ಅವನ ದಿವ್ಯ ಸ್ವರೂಪನೇ ಜ್ಯೋತಿ, ಪ್ರಕಾಶ ಸ್ವರೂಪ. ಆದ್ರೆ ಆ ಪ್ರಕಾಶ ಜ್ಯೋತಿಗೆ ನಮ್ಮ ಪ್ರೀತಿಯನ್ನ ಹೇಗೆ ಅರ್ಪಿಸೋದು, ನಮ್ಮ ಭಕ್ತಿ ಭಾವನೆಗಳನ್ನ ಹೇಗೆ ಅರ್ಪಿಸೋದು? ಅದಕ್ಕೆ ನಾವು ಲಿಂಗದ ರೂಪವನ್ನ ಕೊಟ್ವಿ. ಲಿಂಗಂ ಅನ್ನೋದು ಅರ್ಥ ಒಂದು ಸಿಂಬಲ್, ಅದು ಚಿಹ್ನೆ. ಅದು ಹಾಗೆ ಪರಮಾತ್ಮನ ಒಂದು ಸಿಂಬಲ್ ಅನ್ನ ನಾವು ಭಕ್ತಿಯಲ್ಲಿ ಪೂಜೆ ಮಾಡ್ತಾ, ಆರಾಧಿಸ್ತಾ, ಅವನ ಸ್ತುತಿಗಳನ್ನ ಮಾಡ್ತಾ ಬರ್ತೇವೆ. ಪರಮಾತ್ಮನ ಜಯಂತಿಯನ್ನ ಆಚರಿಸ್ತೀವಿ ಅಂತ ಹೇಳಿದ್ರೆ ಇದು ಪರಮಾತ್ಮನ ಅವತರಣೆಯ ಜಯಂತಿ. ಹುಟ್ಟು ಅಂದ್ರೆ ಪರಮಾತ್ಮಂದು ಮಾನವರಂತೆ ಹುಟ್ಟಲ್ಲ, ತಾಯಿ ಗರ್ಭದಿಂದ ಜನ್ಮ ಪಡೆಯೋದಿಲ್ಲ. ಯಾಕೆಂದ್ರೆ ಅವನು ಅಕಾಯ, ಕಾಯ ಇಲ್ಲ. ಅಶರೀರಿ ಅಂದ್ರೆ ಶರೀರ ಇಲ್ಲ. ಅಭೋಕ್ತ ಅಂದ್ರೆ ಹಸಿವು, ಬಾಯಾರಿಕೆ, ಸುಖ ದುಃಖಗಳನ್ನ ಭೋಗಿಸೋದಿಲ್ಲ. ಅವ್ಯಕ್ತ, ಯಾರನ್ನ ಈ ಚರ್ಮ ಚಕ್ಷುವಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಜಗತ್ಪಿತ, ಜಗತ್ ಶಿಕ್ಷಕ, ಜಗತ್ ರಕ್ಷಕ, ಯಾರನ್ನ ಜಗದೀಶ್ವರ ಅಂತ ಕರಿತೀವಿ. ಆ ಪರಮಾತ್ಮ ತನ್ನ ಒಂದು ಪ್ರಾಮಿಸ್ ಇದೆ, ಅವ್ರದ್ದು ಒಂದು ಗ್ಯಾರಂಟಿ ಇದೆ, ಪ್ರಾಮಿಸ್ ಇದೆ, ಪ್ರತಿಜ್ಞೆ ಇದೆ. ಅವರು ಯಾವಾಗ ಬರ್ತೀನಿ ಅನ್ನೋದನ್ನ ಹೇಳಿರೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಯದಾ ಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಾವಾಗ ಯಾವಾಗ ಧರ್ಮ ನಶಿಸಿ ಹೋಗುತ್ತೆ, ಈ ಜಗತ್ತಲ್ಲಿ ಅಧರ್ಮ ಹೆಚ್ಚುತ್ತೆ, ಅಥವಾ ಪಾಪಾಚಾರ, ದುರಾಚಾರ ಇವೆಲ್ಲವೂ ಹೆಚ್ಚಿದಾಗ ನಾನು ಈ ಭಾರತ ಭೂಮಿಯಲ್ಲಿ ಬರ್ತೀನಿ, ಅನೇಕ ಅಧರ್ಮಗಳನ್ನ ನಾಶ ಮಾಡಿ ಒಂದು ಸತ್ಯ ಧರ್ಮದ ಪುನರ್ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ, ಹಾಗೆ ನಾವೆಲ್ಲರೂ ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಕ್ಕಂತಹ ಸಮಯ ಇವತ್ತು ಅದೇ ಅಲ್ವಾ? ಅಧರ್ಮ, ಅನೀತಿ, ಅನ್ಯಾಯ, ಅಪಘಾತ, ಆಪತ್ತುಗಳು ಇವೆಲ್ಲವೂ ಕಲಿಯುಗದ ಅಂತಿಮ ಸಮಯದ ಚಿಹ್ನೆಗಳನ್ನ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಸೊ ಈಗ ಪರಮಾತ್ಮ ಈ ಜಗತ್ತಿಗೆ ಅವತರಣೆ ಆಗಿದ್ದಾರೆ. ಅವರ ಅವತರಣೆಯ ಒಂದು ದಿನವನ್ನೇ ಶಿವರಾತ್ರಿ ಅಂತ ಹೇಳುವಂಥದ್ದು. ಹಾಗೆ ಭಕ್ತಿಯಲ್ಲಿ ಬಹಳಷ್ಟು ಶಿವರಾತ್ರಿಯ ಮಹತ್ವ ಇದೆ. ಶಿವ ಪಾರ್ವತಿಯ ಕಲ್ಯಾಣೋತ್ಸವ ಅಂತ ಹೇಳ್ತಾರೆ. ಶಿವ ತಾಂಡವ ನೃತ್ಯ ಹಾಡಿದಂತಹ ಒಂದು ದಿನ ಅಂತ ಹೇಳ್ತಾರೆ. ಹಾಗೆ ಸಮುದ್ರ ಮಥನ ಮಾಡಿದಾಗ ವಿಷಪಾನ ಮಾಡಿ ಅಮೃತವನ್ನ ಲಕ್ಷ್ಮಿಗೆ ಕೊಟ್ಟಂತಹ ದಿನ ಅಂತ ಹೇಳ್ತಾರೆ. ಇದಕ್ಕೆ ಬಹಳಷ್ಟು ಒಂದು ಸನಾತನವಾದಂತಹ, ಪುರಾತನವಾದಂತಹ ಹಿನ್ನೆಲೆಗಳಿದೆ. ಆದ್ರೆ ಇದರ ಮೂಲವಾದಂತಹ ಸರಳವಾದ ಹಿನ್ನೆಲೆ ಅಂತ ಹೇಳಿದ್ರೆ ಭಗವಂತ ಈ ಜಗತ್ತಿಗೆ ಅವತರಣೆ ಆಗುವುದು. ಅವನ ಅವತರಣೆಯ ದಿನ ಹೇಗೆ ಸೂರ್ಯೋದಯ ಅಂತ ಹೇಳ್ತೀವೋ ಹಾಗೆ ಪರಮಾತ್ಮ ಈ ಜಗತ್ತಿಗೆ ಬಂದಾಗಲೇ ಈ ಅಜ್ಞಾನದ ಕತ್ತಲನ್ನ ಓಡಿಸಿ ಜ್ಞಾನದ ಹಗಲನ್ನಾಗಿ ಮಾಡುವಂತಹ ದಿನ ಇದು. ಸೊ ಬರ್ಬೇಕಾದ್ರೆ ಅವರಿಗೆ ಶರೀರ ಇಲ್ಲ, ಶರೀರ ಇಲ್ಲದೆ ಇರೋರನ್ನ ಹೇಗೆ ನೋಡೋದು? ಅದಕ್ಕೆ ತಾವೆಲ್ಲರೂ ತಮ್ಮ ಸನ್ಮುಖದಲ್ಲಿ ಬಹಳ ಸರಳವಾದ, ಆದರ್ಶವಾದ ವ್ಯಕ್ತಿತ್ವದ ಒಂದು
ಅಪರೂಪದ ವ್ಯಕ್ತಿಯ ಭಾವಚಿತ್ರವನ್ನ ನಾವು ನೋಡ್ತಾ ಇದ್ದೀವಿ. ಯಾರ ಶರೀರದಲ್ಲಿ ಪರಮಾತ್ಮ 1936ರಲ್ಲಿ ಪರಕಾಯ ಪ್ರವೇಶ ಆಗಿ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದರೆ, ಪರಮಾತ್ಮನಿಂದಲೇ ಸ್ಥಾಪನೆ ಆಗಿರ್ತಕ್ಕಂತಹ ಸಂಸ್ಥೆ ಯಾರ ಶರೀರದಲ್ಲಿ ಪರಮಾತ್ಮ ಪ್ರವೇಶ ಆಗಿದ್ದಾರೆ ಅವರಿಗೆ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮ ಅನ್ನೋ ದಿವ್ಯ ನಾಮಕರಣ ಮಾಡಿ ಅವರ ಮೂಲಕ ಸ್ವಯಂ ಈಶ್ವರ ಈ ವಿದ್ಯಾಲಯವನ್ನ ಸ್ಥಾಪನೆ ಮಾಡಿರೋದ್ರಿಂದನೇ ಪ್ರಜಾಪಿತ ಬ್ರಹ್ಮ ಕುಮಾರಿಸ್. ಕುಮಾರಿಸ್ ಅಂದ್ರೆ ಬರೀ ಮಹಿಳೆಯರಿಗೆ ಅಂತಲ್ಲ, ವಿಶ್ವದ ಪ್ರತಿಯೊಂದು ಆತ್ಮಗಳಿಗೆ ಇಲ್ಲಿ ಶಿಕ್ಷಣ ಸಿಗುತ್ತೆ. ಆದ್ರೆ ಇಡೀ ಜಗತ್ತಲ್ಲಿರೋ ಎಲ್ಲ ಸೇವಾ ಕೇಂದ್ರಗಳ ಆಡಳಿತ ವ್ಯವಸ್ಥೆಯನ್ನ ಮಹಿಳೆಯರಿಂದ ನಡೆಸ್ತಕ್ಕಂತಹ ಒಂದು ವಿಶ್ವದ ಏಕೈಕ ಸಂಸ್ಥೆ ಅಂತ ಹೇಳಿದ್ರೆ ಈಶ್ವರೀಯ ವಿಶ್ವವಿದ್ಯಾಲಯ. ಇವತ್ತು ನಾವು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ನೋಡ್ತೀವಿ. ಆದ್ರೆ ಒಂದು ಸಮಯ ಅಂತದ್ದಿತ್ತು, ಮಹಿಳೆಯರು 4 ಗೋಡೆ ಮಧ್ಯೆ ಇರ್ಬೇಕಾಗಿತ್ತು. ಹೆಣ್ಮಕ್ಳು ಹುಟ್ಟಿದ್ರೆ ಅವರನ್ನ ಕುದಿಯೋ ಹಾಲಲ್ಲಿ ಮುಳುಗಿಸ್ತಾ ಇದ್ರು, ಚಾಪೆ ಊಟ ಹಾಕ್ತಾ ಇದ್ರು, ಎಷ್ಟೊಂದು ಮಾತುಗಳಿದೆ. ಆದ್ರೆ ಇವತ್ತು ಅದೇ ಮಹಿಳಾ ಶಕ್ತಿ, ಮಾತೃಶಕ್ತಿಯನ್ನ, ಶಿವಶಕ್ತಿಯನ್ನ ಎಲ್ಲ ಕ್ಷೇತ್ರಗಳಲ್ಲೂ ಕಾಣ್ತೀವಿ. ಯಾಕೆಂದ್ರೆ ಪರಮಾತ್ಮ ಬಂದು ಈ ರಹಸ್ಯವನ್ನ ತೆರೆದಿಟ್ಟಿದರೆ, ತೊಟ್ಟಿಲು ತೂಗಬಲ್ಲ ಕೈ ಜಗವನ್ನು ತೂಗಬಲ್ಲದು ಅಂತ. ಅದಕ್ಕೆ 2 ಹಬ್ಬ ರಾತ್ರಿಯೊಂದಿಗೆ ಅನ್ವಯಿಸುತ್ತೆ. ಒಂದು ನವರಾತ್ರಿ, ಇನ್ನೊಂದು ಶಿವರಾತ್ರಿ. ನವರಾತ್ರಿಯಲ್ಲಿ ಶಕ್ತಿಯರ ಪೂಜೆ ಆಗುತ್ತೆ, ಶಿವರಾತ್ರಿಯಲ್ಲಿ ಶಿವನ ಪೂಜೆ ಆಗುತ್ತೆ. ಶಿವನಿಂದ ಶಕ್ತಿ ಪಡೆದಂತಹ ದೇವಿಯರೇ ಶಿವಶಕ್ತಿಯರು. ಅಂತಹ ಒಂದು ಕಾರ್ಯವನ್ನ ಪರಮಾತ್ಮ ಈ ಜಗತ್ತಿಗೆ ಬಂದು 90 ವರ್ಷಗಳಿಂದ ಮಾಡ್ತಾ ಇದೆ. 1936ರಿಂದ ಈಗ 90ನೇ ಶಿವನ ಹುಟ್ಟು ಹಬ್ಬವನ್ನ ಇಡೀ ವಿಶ್ವದ ಎಲ್ಲ ಈಶ್ವರೀಯ ವಿಶ್ವವಿದ್ಯಾಲಯದ ಕೇಂದ್ರಗಳಲ್ಲಿ ಇಷ್ಟೇ ಆಚರಣೆ ಅಲ್ಲ, ಇದನ್ನ ಹಳ್ಳಿ ಹಳ್ಳಿಗೂ, ವ್ಯಕ್ತಿ ವ್ಯಕ್ತಿಗೂ, ಮನೆ ಮನೆಗೂ ಕೂಡ ಪರಮಾತ್ಮ ಈ ಜಗತ್ತಿಗೆ ಬಂದಿದ್ದಾರೆ ಎನ್ನುವಂತಹ ದಿವ್ಯ ಸಂದೇಶವನ್ನ ಪ್ರತಿಯೊಬ್ಬ ಸಹೋದರ ಆತ್ಮಗಳಿಗೆ ಕೊಡೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಯಾಕೆಂದ್ರೆ ಶಿವ ಎಲ್ಲರ ತಂದೆ. ಅವರನ್ನ ಅಲ್ಲ ಅನ್ನಿ, ಗಾಡ್ ಅನ್ನಿ, ಓಂಕಾರ ಅನ್ನಿ, ಶಿವ ಅನ್ನಿ ಕರೆಯೋ ಭಾಷೆಗಳು ಭಿನ್ನ. ಎಲ್ಲರಿಗೂ ಆತ್ಮಗಳಿಗೆ ತಂದೆ ಒಬ್ಬರೇ. ಅವರು ಈ ಜಗತ್ತಿಗೆ ಬಂದಿದ್ದಾರೆ ಅನ್ನೋ ಮೆಸೇಜ್ ನಾವೆಲ್ಲರಿಗೂ ಕೊಡ್ಲೇಬೇಕು. ಯಾಕೆ ಅಂದ್ರೆ ನಾಳೆ ಇನ್ನೊಂದಿನ ಆ ಸಮಯ ಬರುತ್ತೆ, ಪರಮಾತ್ಮ ತನ್ನ ಕರ್ತವ್ಯವನ್ನ ಮುಗಿಸಿ ವಾಪಸ್ ಹೊರಡುವಂಥದ್ದು. ಆಗ ನಮ್ಗ್ಯಾಕೆ ನೀವ್ ಹೇಳಲಿಲ್ಲ, ನಿಮಗ್ ಗೊತ್ತಿದ್ದಲ್ಲ ಈ ಸತ್ಯ, ನೀವೆಲ್ಲ ಪಡ್ಕೊಂಡ್ರಿ, ನಮ್ಗ್ಯಾಕೆ ಹೇಳಲಿಲ್ಲ ಅನ್ನುವಂತಹ ಈ ಕಂಪ್ಲೇಂಟ್ ಆಗ್ಲಿ, ದೋಷ ಆಗ್ಲಿ, ಅದು ನಮ್ಮ ಮೇಲೆ ಬರ್ದೇ ಇರುವಂತೆ ನಾವು ಪ್ರತಿಯೊಬ್ಬರಿಗೂ ಪರಮಾತ್ಮನ ಸಂದೇಶ ಇಷ್ಟಪಟ್ಟು ಕೇಳಲಿ, ಕಷ್ಟಪಟ್ಟು ಕೇಳಲಿ, ಒಪ್ಪಲಿ, ಒಪ್ಪದೇ ಇರ್ಲಿ, ಈ ಸಂದೇಶ ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಶಿವನ ಅವತರಣೆಯ ಹುಟ್ಟು ಹಬ್ಬವನ್ನ ಆಚರಣೆ ಮಾಡೋದು. ಉಪವಾಸ ಎಲ್ಲರೂ ಮಾಡ್ತಾರೆ ಇವತ್ತು. ಈ ಉಪವಾಸದ ಪದ್ಧತಿ ಒಂದಿನ ಸೀಮಿತವಾಗಿಲ್ಲ, ಇದು ಪ್ರತಿನಿತ್ಯನೂ ಹೆಲ್ತ್ ಕಾನ್ಶಿಯಸ್ ಇಂದ ಎಲ್ಲರೂ ಉಪವಾಸ ಮಾಡೋದು ಹೆಚ್ಚಿದ್ದಾಗಿ ನಾವು ನೋಡ್ತೇವೆ. ಉಪವಾಸ ಅಂದ್ರೆ ಪರಮಾತ್ಮನ ಹತ್ರ ವಾಸ ಮಾಡೋದು. जो ऊपर वाला है उनके पास रहना ही उपवास है. ಪರಮಾತ್ಮನ ನೆನಪಲ್ಲಿರೋದು, ಅವರ ಧ್ಯಾನದಲ್ಲಿರೋದು. ಅದಕ್ಕೆ ಎಲ್ಲ ಧರ್ಮದಲ್ಲೂ ಉಪವಾಸಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಅದು ಕೇವಲ ಅನ್ನ ಆಹಾರದ ಉಪವಾಸ ಅಲ್ಲ. ಇವತ್ತು ಅಕ್ಕಿಯಿಂದ ಬೆಂದಿದ್ದು ತಿನ್ನಲ್ಲ, ಬೇರೆ ಎಲ್ಲ ತಿಂತೀವಿ, ಫಲಹಾರಗಳು, ಇದೆಲ್ಲ ಉಪಹಾರಗಳೆಲ್ಲ ತಿನ್ಬೋದು ಅನ್ನೋ ಉಪವಾಸ ಅಲ್ಲ. ಶರೀರಕ್ಕೆ ಏನ್ ಬೇಕು ಅದ್ ಕೊಡಿ. ಉಪವಾಸ ಶರೀರಕ್ಕೂ ತುಂಬಾ ಒಳ್ಳೇದು, ಆರೋಗ್ಯಕ್ಕೂ. ಆದ್ರೆ ನಿಜವಾದ ಆರೋಗ್ಯ ಯಾವಾಗ? ಆತ್ಮದ ಆರೋಗ್ಯ, ಸಮಾಜದ ಆರೋಗ್ಯ, ಸಂಬಂಧಗಳ ಆರೋಗ್ಯ ಯಾವಾಗ ಅಂದ್ರೆ ನಾವೆಷ್ಟು ಪರಮಾತ್ಮನ ಹತ್ರ ವಾಸ ಮಾಡ್ತೀವಿ, ಪರಮಾತ್ಮನ ನೆನಪು ಮಾಡ್ತೀವಿ, ಅದು ನಿಜವಾದ ಉಪವಾಸ. ಜಾಗರಣೆ ಅಂದ್ರೆ ಈ 2 ಕಣ್ಣು ತೆರೆದು ಎಚ್ಚರ ಇರಿತ್ತಲ್ಲ, ಅದು ಒಳ್ಳೇದು. ಯಾಕೆಂದ್ರೆ ಮನುಷ್ಯನಿಗೆ ತನ್ನ ಇಂದ್ರಿಯಗಳನ್ನ, ನಿದ್ರೆಯನ್ನ ಗೆಲ್ಲುವಷ್ಟು ಎಷ್ಟು ಸಾಮರ್ಥ್ಯ ಇದೆ, ಆ ಒಂದು ನಿಯಂತ್ರಣ ಶಕ್ತಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಮೊದಲೆಲ್ಲ ಜಾಗರಣೆ ಮಾಡ್ತಾ ಇದ್ರು, ಅದನ್ನ ರಾತ್ರಿಯನ್ನ ಎಷ್ಟು ಶಿವ ನಾಮ ಸ್ಮರಣೆ ಮಾಡ್ತಾ, ಶಿವ ಸ್ತುತಿಗಳಲ್ಲಿ ಶಿವ ಪುರಾಣ ಕೇಳ್ತಾ. ಆದ್ರೆ ಇವತ್ತು ಜಾಗರಣೆಯ ರೂಪ ಬದಲಾಗಿರೋದನ್ನ ನಾವೆಲ್ಲರೂ ನೋಡ್ತೀವಿ. ಆದ್ರೆ ಆತರ ಜಾಗರಣೆ ಮಾಡೋದಕ್ಕಿಂತ ನೆಮ್ಮದಿಯಾಗಿ ನಿದ್ರೆ ಮಾಡಿದ್ರು ಪರವಾಗಿಲ್ಲ ಅನ್ಸುತ್ತೆ. ಆದ್ರೆ ಈ ಕಣ್ಣನ್ನ ತೆರೆದು ಜಾಗರಣೆ ಮಾಡಿ, ಈ 2 ಕಣ್ಣು ತೆರೆದಲ್ಲ, ನನ್ನ ಆತ್ಮಾನ ಸ್ಮೃತಿಯ ಜಾಗೃತಿಯ ನೇತ್ರವನ್ನ ತೆರೆದು ಪರಮಾತ್ಮನ ನೆನಪಲ್ಲಿದ್ದು
ಕೆಟ್ಟ ಗುಣಗಳು ಯಾವುದೂ ನನ್ನ ಆತ್ಮದಲ್ಲಿ ಇಲ್ಲದೆ ಇರುವಂತೆ ಇವತ್ತು ಪರಮಾತ್ಮನ ಅಮೂಲ್ಯ ಮಹಾವಾಕ್ಯ ಕೇಳಿದ್ವಿ. ವ್ಯರ್ಥವನ್ನ ಸಂಪೂರ್ಣ ಸಮಾಪ್ತಿ ಮಾಡಿ, ವ್ಯರ್ಥ ಸಂಕಲ್ಪ ಮಾಡಬೇಡಿ, ವ್ಯರ್ಥವಾಗಿ ಸಮಯವನ್ನ ಕಳಿಬೇಡಿ. ಇದೆರಡನ್ನ ಉಳಿತಾಯ ಮಾಡಿ, ಬೇರೆ ಎಲ್ಲದೂ ಉಳಿತಾಯ ಆಗುತ್ತೆ. ಎಷ್ಟು ವ್ಯರ್ಥ ಸಮಾಪ್ತಿ ಮಾಡ್ತೀರೋ ಅಷ್ಟು ಸಮರ್ಥರಾಗ್ತೀರಿ. ಸಮರ್ಥರಾಗಿ ನಿಮ್ಮ ಹೃದಯ ವಿಶಾಲವಾಗಿ ಇಟ್ಕೊಳ್ಳಿ, ಸತ್ಯ ಹೃದಯ ಇಟ್ಕೊಳ್ಳಿ. ಆವಾಗ ನಿಮ್ಮ ಎಲ್ಲ ಇಚ್ಛೆಗಳು, ನಿಮ್ಮ ಅಗತ್ಯಗಳು ಪೂರ್ಣ ಮಾಡ್ತೀನಿ ನಾನು ಅಂತ. ಇದೆಲ್ಲ ಪರಮಾತ್ಮನ ಒಂದು ಪ್ರಾಮಿಸ್. ಆದರೆ ನಾವು ಯಾವಾಗ ಪೂರ್ಣ ಆಗುತ್ತೆ ಅಂದ್ರೆ ನಾವು ಪರಮಾತ್ಮ ಹೇಳಿದ ಮಾರ್ಗದಲ್ಲಿ ನಡೆದಿದ್ದೇ ಆದ್ರೆ. ಆ ಉಪವಾಸ ಜಾಗರಣೆ ನಾವೆಲ್ಲರೂ ಇವತ್ತು ಮಾಡ್ತಾ ನಮ್ಮ ಸಹೋದರ ಆತ್ಮಗಳಿಗೂ ಇದರ ಜಾಗೃತಿಯನ್ನ ಮೂಡಿಸ್ತಾ ಈ ಶಿವರಾತ್ರಿಯನ್ನ ನಾವೆಲ್ಲರೂ ಅರ್ಥ ಸಹಿತವಾಗಿ ಆಚರಿಸೋಣ. ಹಾಗೆ ಈ ಕಾರ್ಯಕ್ರಮದ ನಂತರದಲ್ಲಿ ಗೋಡ್ರಾಮೇಶ್ವರ ದೇವಸ್ಥಾನದ ಆವರಣದಲ್ಲೂ ಒಂದು ಶಿವ ದರ್ಶನದ ಒಂದು ಮೇಳ ಇದೆ, ಶಿವ ಸಂದೇಶದ ಒಂದು ಎಕ್ಸಿಬಿಷನ್ ಇದೆ. ತಾವೆಲ್ಲರೂ ಕೂಡ ಕೆಲವು ನಿಮಿಷಗಳಿಗಾದ್ರೂ ಅಲ್ಲಿಗೆ ಬಂದು ಅದನ್ನ ವೀಕ್ಷಣೆ ಮಾಡಿ ಶಿವ ಸಂದೇಶ, ಶಿವ ಶಕ್ತಿಯನ್ನ ಪಡ್ಕೊಂಡು ತನ್ನಲ್ಲಿರೋ ದುರ್ಬಲತೆಗಳನ್ನ ಗೆಲ್ಲುವಂತ ಒಂದು ಮಾರ್ಗದಲ್ಲಿ ನಾವೆಲ್ಲರೂ ನಡಿಬೇಕು. ಕಲಿಯುಗ ಬಹಳ ಹತ್ರ ಇದೆ ಹೋಗ್ಲಿಕ್ಕೆ, ಸತ್ಯುಗ ಬಹಳ ಸಮೀಪ ಇದೆ ಬರ್ಲಿಕ್ಕೆ. ಅದರಿಂದ ಆ ಸಮಯಕ್ಕೆ, ಆ ಸ್ವರ್ಣಿಮ ಯುಗಕ್ಕೆ ಹೋಗ್ಲಿಕ್ಕೆ ನಮ್ಮಲ್ಲಿ ಆ ಸ್ವರ್ಣಿಮ ಸಂಸ್ಕಾರಗಳನ್ನ ಮಾಡ್ಕೊಳ್ತಾ ಇವತ್ತಿನ ಈ ಶಿವ ಜಯಂತಿ ಆಚರಣೆ ಸಾರ್ಥಕವಾಗಿ, ಅರ್ಥ ಸಹಿತವಾಗಿ, ಅನುಭವಯುತವಾಗಿರ್ಲಿ ಅಂತ ಎಲ್ಲರಿಗೂ ಹಾರೈಸ್ತಾ, ವೇದಿಕೆಯಲ್ಲಿರೋ ಎಲ್ಲ ಗಣ್ಯರಿಗೂ, ತಾವೆಲ್ಲ ಈಶ್ವರಿಯ ವಿದ್ಯಾರ್ಥಿ ಸಹೋದರ ಸಹೋದರಿಯರಿಗೂ ಪರಮಾತ್ಮನ ಈ ಹುಟ್ಟು ಹಬ್ಬ, ಜೊತೆಗೆ ನಮ್ಮೆಲ್ಲರದು ಹುಟ್ಟು ಹಬ್ಬ, ಸಂಗಮ ಯುಗದ ಹುಟ್ಟು ಹಬ್ಬ. ಯಾಕೆಂದ್ರೆ ಕಲಿಯುಗ ಹೋಗುತ್ತೆ, ಸತ್ಯುಗ ಬರುತ್ತೆ. ಆ ಎರಡು ಯುಗದಲ್ಲಿ ಇರ್ತಕ್ಕಂತಹ ಮಧ್ಯದ ಯುಗ ಇದು ಸಂಗಮ ಯುಗ. ಯಾವುದನ್ನ ಬಸವಣ್ಣವರು ಕೂಡ ಸಂಗಮೇಶ್ವರ ಅಂತ ಹೇಳಿ ಪೂಜಿಸಿದ್ರು. ಯಾಕೆಂದ್ರೆ ಸಂಗಮ ಯುಗ ಈ ಎಲ್ಲ ಯುಗಕ್ಕಿಂತ ಶ್ರೇಷ್ಠ ಯುಗ ಇದು, ಚಿಕ್ಕ ಯುಗ ಇದು. ಈ ಎಲ್ಲ ವಿಶೇಷತೆಗಳ ಆಧಾರದ ಮೇಲೆ ನಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಪರಮಾತ್ಮನ ಶುಭ ಆಶಯಗಳಿಗೆ ಪಾತ್ರರಾಗೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಓಂ ಶಾಂತಿ.